ಕುಬೇರ ಅಂತೆ ಕುಬೇರ. ಹೋಗಿ ಹೋಗಿ ನಿನ್ನನ್ ಕರ್ಕೊಂಡೋಗಿ ಜುಮ್ಕಿ ಕೊಡಿಸ್ತೀನಿ ಅಂತ ಹೇಳಿದ್ನಲ್ಲ, ನನಗ್ ಬುದ್ಧಿ ಇಲ್ಲ. ನನ್ ಬುದ್ಧಿಗೆ ಮಿಟ್ ತಗೊಂಡ್ ಹೊಡ್ಕೋಬೇಕು. ರೀ ಏನಾಯ್ತ್ರಿ, ಮಾತಾಡ್ತಾನೆ ಇಲ್ಲ? ಏನಿಲ್ಲ, ನನ್ ಕೆಲ್ಸದಲ್ಲಿ ಸ್ವಲ್ಪ ಬ್ಯುಸಿ ಇದ್ದೀನಿ. ಆಮೇಲೆ ನಿನ್ಗೆ ಫೋನ್ ಮಾಡ್ತೀನಿ, ರೆಡಿಯಾಗಿರು. ಸರಿ ಸರಿ. ಕೇಳಿ ನನ್ ಮಗ, ಇವನು ಕುಬೇರ ಅಂತೆ. ಏಯ್ ಸರ್, ಅದು ನಿಮ್ಮ ಹತ್ರ ಒಂದು ಪರ್ಮಿಷನ್ ಕೇಳೋಣ ಅಂತ ಅನ್ಕೊಂಡ್ ಬಂದ್ವಿ. ಮದ್ವೆಗೆ ಅಂತ ಪರ್ಮಿಷನ್ ತಗೊಂಡೆ, ಒಂದ್ ವಾರ ಲೇಟ್ ಆಗಿ ಬಂದಿದ್ದೀರಾ. ಮತ್ ಯಾವ್ದಕ್ ಪರ್ಮಿಷನ್ ಕೊಡಕ್ ಆಗಲ್ಲ, ಹೋಗ್ತಾ ಇರಿ. ಮಗ, ಇವ್ರು ನಮ್ಮನ್ನ ತುಂಬಾ ರಾಂಗ್ ಆಗಿ ಅರ್ಥ ಮಾಡ್ಕೊಂಡು ಪರ್ಮಿಷನ್ ಕೊಡಲ್ಲ ಅಂತ ಹೇಳ್ತಾ ಇದಾರೆ. ಸರ್, ನಾವು ಹೋಗೋದಕ್ಕೆ ಪರ್ಮಿಷನ್ ಕೇಳ್ತಾ ಇಲ್ಲ, ಹೋಗ್ಸೋದಕ್ ಪರ್ಮಿಷನ್ ಕೇಳ್ತಾ ಇದೀವಿ. ಏನೋ ನನ್ಗ್ ಹೊಗೆ ಹಾಕ್ಸಕ್ ಪ್ಲಾನ್ ಮಾಡ್ತಾ ಇದೀರಾ? ಅಯ್ಯೋ ಸರ್, ನಿಮಗ್ ಹೋಗಿ ಹಾಕ್ಸೋ ಪ್ಲಾನ್ ನಾವ್ ಯಾಕೆ ಮಾಡೋಣ ಸರ್? ಅಂತ ದೊಡ್ಡ ವ್ಯಕ್ತಿ ನೀವೇನಲ್ಲ ಬಿಡಿ. ಅದ್ರಲ್ಲೂ ನಿಮಗ್ ಹೋಗಿ ಹಾಕಿಸ್ಬೇಕು ಅಂದ್ರೆ ಅಷ್ಟೊಂದೆಲ್ಲ ಯೋಚನೆ ಮಾಡಿ ಪರ್ಮಿಷನ್ ತಗೊಂಡ್ ಪ್ಲಾನ್ ಮಾಡೋ ಅವಶ್ಯಕತೆ ಎಲ್ಲ ಇಲ್ಲ. ನಮ್ ಮಚ್ಚಂಗೆ ಪಿತ್ತ ನೆತ್ತಿಗೆ ಏರಿದ್ರೆ ಇಲ್ಲಿರೋ ಯಾವ್ದೋ ಒಂದ್ ಮಿಷಿನ್ ತಗೊಂಡು ಬುರ್ಡೆ ಮೇಲೆ ಬಿಟ್ಬಿಡ್ತಾನೆ. ಏನ್ ನನ್ ಬುರ್ಡೆ ಹೊಡೆದಾಕ್ಬಿಡ್ತಾನ? ಹೌದು ಸರ್, ಆದ್ರೆ ಇವಾಗ ನಾವ್ ಅದಕ್ ಬಂದಿಲ್ಲ, ಆ ವಿಷಯನೂ ನಮಗ್ ಬೇಡ. ಮತ್ ಯಾಕೆ ಬಂದಿರೋದು? ಕೋಳಿನ ಹಿಡಿದು ಬಿರಿಯಾನಿ ಮಾಡೋದಕ್ ಬಂದಿದ್ದೀವಿ. ಬಿರಿಯಾನಿನ? ಹ್ಞೂ ಸರ್, ಗಾರ್ಮೆಂಟ್ಸ್ ಅಲ್ಲಿ ಇರೋರ್ಗೆಲ್ಲ ಬಿರಿಯಾನಿ ಊಟ ಮಾಡ್ಸೋಣ ಅಂತ. ಈಗ ಯಾಕೋ ಬಿರಿಯಾನಿ? ಅಯ್ಯೋಯ್ಯೋ ಸರ್, ಬೇರೆ ಏನು ಇಲ್ಲ ಸರ್. ನೀವು ಎಷ್ಟೊಂದು ಪ್ಲಾನ್ ಮಾಡಿ ತಡಿಬೇಕು ಅಂತ ತುಂಬಾ ಕಷ್ಟಪಟ್ರು ಅದನ್ನೆಲ್ಲಾನು ಮೀರಿಸಿ ಮದ್ವೆ ಆಗಿ ಬಂದಂತ 2 ನವ ಜೋಡಿಗಳು ಹೊಸ ಜೀವನ ಕಾಲಿಡ್ತಾ ಇದೆಯಲ್ಲ, ಆ ಸಂಭ್ರಮನ ಆಚರಣೆ ಮಾಡೋಣ ಅಂತ. ಅದಕ್ಕೋಸ್ಕರ ಇಲ್ಲಿರೋ ಎಲ್ಲಾರ್ಗೂ ಒಂದ್ ಒಳ್ಳೆ ಊಟ ಹಾಕ್ಸೋಣ ಅಂತ. ಸುಮ್ನೆ ಈ ಕೂಲ್ ಡ್ರಿಂಕ್ಸು ಆಮೇಲೆ ಸ್ನಾಕ್ಸ್ ಎಲ್ಲ ಕೊಟ್ಟು ಯಾಮಾರ್ಸ್ಬಾರ್ದು ಅಲ್ವಾ? ಅದಕ್ಕೆ ಗಾರ್ಮೆಂಟ್ಸ್ ಅಲ್ಲಿ ಇರೋರ್ಗೆಲ್ಲ ಚಿಕನ್ ಬಿರಿಯಾನಿ ಮಾಡಿಸಿ ತಿನ್ಸೋಣ ಅಂತ ಪ್ಲಾನ್ ಮಾಡಿದೀವಿ. ಈಗ ಗ್ಯಾಸ್ ಪ್ರಾಬ್ಲಮ್ ಇರೋದ್ರಿಂದ ನಾವು ಸೌದೆ ಒಲೆನಲ್ಲೇ ಎಲ್ಲಾನು ರೆಡಿ ಮಾಡಿಸಿದೀವಿ. ಅದು ಬೆಂದು ಬಂಧು ಮಿತ್ರರ ಬಾಯಿಗೆ ಹೋಗೋದಕ್ಕೆ ರೆಡಿ ಆಗಿದೆ. ನೀವೊಂಚೂರು ಪರ್ಮಿಷನ್ ಕೊಟ್ಬಿಟ್ರೆ ನಾವು ಬಡ್ಸೋದಕ್ಕೆ ರೆಡಿ ಮಾಡ್ಕೊಂಡ್ಬಿಡ್ತೀವಿ. ಏನೋ ಈ ಬಾಲ್ರಾಜ್ ಮುಂದೆನೆ ಬಾದ್ಶಾ ತರ ಮಾತಾಡ್ತಿದ್ಯಾ? ಈ ಬಾಲ್ರಾಜ್ ಎಲ್ಲಾ ಟೈಮಲ್ಲೂ ಒಂದೇ ತರ ಇರ್ತಾನೆ ಅಂತ ಅನ್ಕೋಬೇಡ. ತಳ ಸೀದೋಗಂಗ್ ಮಾಡ್ಬಿಡ್ತೀನಿ, ಹುಷಾರ್. ಅಯ್ಯೋ ಸಾರ್, ಆ ಬಿರಿಯಾನಿ ತಳ ಸೀದೋಗೋದಕ್ಕಿಂತ ಮುಂಚೆನೆ ನೀವು ಪರ್ಮಿಷನ್ ಕೊಟ್ಬಿಡಿ ಅಂತ ಕೇಳ್ತಾ ಇರೋದು. ಕೊಡ್ತೀನಿ. ಎಲ್ಲಿ ಕೀ ಕೊಡ್ಬೇಕೋ ಅಲ್ಲೇ ಕೀ ಕೊಡ್ತೀನಿ. ಸರ್, ನೀವ್ ಎಲ್ಲೋ ಕೀ ಕೊಟ್ಟು ನಮ್ನ ಆಫ್ ಮಾಡೋದಕ್ಕಾಗಲ್ಲ ಸರ್. ನಾವು ನಿಮ್ ತರ ದುಡ್ಗೋಸ್ಕರ ಏನ್ ಬೇಕಾದ್ರೂ ಮಾಡೋ ರೋಬೋಟ್ಗಳಲ್ಲ, ಮೀಸೆ ಹೊತ್ತಿರೋ ಗಂಡ್ಸು. ಈಗ ನಿಮ್ಗೆ ಏನ್ ರೋಬೇಕೋ? ಏನಿಲ್ಲ ಸರ್, ನಾವು ಚಿಕನ್ ಬಿರಿಯಾನಿ ಎಲ್ರಿಗೂ ಬಡಿಸ್ಬೇಕಾದ್ರೆ ನೀವು ನಮ್ ಜೊತೆ ಕೂತ್ಕೊಂಡು ಪೀಸ್ಗಳನ್ನ ಪೀಸ್ಫುಲ್ ಆಗಿ ತಿಂದ್ರೆ ಸಾಕು. ಏ ಧ್ರುವ, ಆನಂದ್, ಬಾಲರಾಜ್, ಪುಷ್ಪಕ್ ಸರ್ ಬಂದ್ಬಿಟ್ರು ಅನ್ಸುತ್ತೆ. ಸರ್ವ್ ಮಾಡ್ಬೇಕು ಅನ್ಸುತ್ತೆ. ಬನ್ನಿ ಇಲ್ಲಿ. ಬಂದ್ವಿ ಸರ್, ಬಂದ್ವಿ. ನಡೀದ್ರುವ ಬನ್ನಿ ಸರ್, ಪೀಸ್ಗಳನ್ನ ಪೀಸ್ಫುಲ್ ಆಗಿ ತಿನ್ಬಿಡಿ. ಅವನಿರೋ ಧೈರ್ಯದಿಂದ ನೀವಿಬ್ರು ಇಷ್ಟು ಎಗರಾಡ್ತಾ ಇದ್ದೀರಲ್ಲ, ಸಿಕ್ಕಾಕೊಂತೀರಾ. ಆಗಿದೆ ನಿಮ್ಗೆ, ಪೀಸ್ ಮಾಡ್ಬಿಡ್ತೀನಿ. ಗುಡ್ ಮಾರ್ನಿಂಗ್ ಎವ್ರಿವನ್. ಗುಡ್ ಮಾರ್ನಿಂಗ್ ಸರ್. ನಾನು ಕೆಲವೊಂದು ದಿನಗಳಿಂದ ಒಂದು ವಿಷಯನ ಅಬ್ಸರ್ವ್ ಮಾಡ್ತಿದ್ದೆ. ಆ ವಿಷಯ ಏನು ಅಂದರೆ, ಈಗ ಗಾರ್ಮೆಂಟ್ಸ್ ಅಲ್ಲಿರೋದು 2 ಸೂಪರ್ವೈಸರ್ಸ್ ಅಷ್ಟೇ. ಒಂದು ಸೂಪರ್ವೈಸರ್ ಆನಂದ್, ಇನ್ನೊಂದು ಸೂಪರ್ವೈಸರ್ ಧ್ರುವ. ಸೊ ಅವರಿಂದ ಎಲ್ಲ ಕೆಲಸಗಳನ್ನ ಹ್ಯಾಂಡಲ್ ಮಾಡೋದು ಕಷ್ಟ ಆಗ್ಬೋದು. ನಮಗೇನೇ ಅಡಿಷ್ನಲ್ ಕೆಲಸ ಬಂದರೂ ನಾವು ಉಷಾ ಮತ್ತು ಸರಳ ಅವ್ರಿಗೆ ಹೇಳ್ತಿದ್ದೀವಿ. ಆ್ಯಂಡ್ ಈವನ್ ಫಾರ್ ಬಾಲರಾಜ್, ಕೆಲಸನ ಹ್ಯಾಂಡಲ್ ಮಾಡೋದು, ಕೆಲಸಗಳನ್ನ ಮಾಡಿಸೋದು ಕಷ್ಟ ಆಗ್ತಿದೆ ಅಲ್ವಾ ಸರ್? ಅದು ನೀವು ಹೇಳ್ತಿರೋದು ಸರಿ ಇದೆ. ನಾನು ಎಷ್ಟು ಬೇಕಾದರೂ ಪ್ರೊಡಕ್ಷನ್ ಕೆಲಸ ಮಾಡ್ತೀನಿ ಸರ್, ಆದರೆ ಅದಕ್ಕೆ ತಕ್ಕ ಹಾಗೆ ಸಪೋರ್ಟ್ ಇವ್ರ ಕಡೆಯಿಂದ ಸಿಗ್ತಿಲ್ಲ ಸರ್. ಸರ್, ಸರಿ ಇಲ್ದೆ 2 ದಿನದಲ್ಲಿ ಮಾಡೋ ಕೆಲ್ಸನ 1 ದಿನದಲ್ಲಿ ಮಾಡಿ ಮುಗಿಸ್ತೀವ? ಅದು ಅಲ್ದೆ 1 ನೈಟ್ ಮಾಡೋ ಕೆಲ್ಸನ ಅರ್ಧ ದಿನದಲ್ಲಿ ಮಾಡಿ ಮುಗಿಸ್ತೀವಿ. ಆದ್ರೂ ನಿಮಗ್ ತೃಪ್ತಿ ಇಲ್ಲ. ಏನಾದ್ರೂ ಒಂದು ಕಂಪ್ಲೇಂಟ್ ಹೇಳ್ತಾನೆ ಇರ್ತೀರಾ. ಬಾಲರಾಜ್ ಸರ್, ಇಂಥ ಕೆಲಸ ಮಾಡಿ ಅಂತ ಆರ್ಡರ್ ಮಾಡಿ ಮಾತ್ರ ಹೋಗ್ತೀರಾ. ಯಾವತ್ತಾದ್ರೂ ಬಂದು ನಮ್ ಡೌಟ್ಸ್ನ ಕ್ಲಿಯರ್ ಮಾಡಿದ್ದೀರಾ? ನೀವಾಯ್ತು ನಿಮ್ ಕೆಲಸ ಆಯ್ತು ಅಂತ ಹೊರಟೋಗ್ಬಿಡ್ತೀರಾ. ಹಂಗ್ ನೋಡಿದ್ರೆ ಧ್ರುವ ಆನಂದ್ ನಮ್ ಕೆಲ್ಸಗಳಿಗೆ ಎಷ್ಟೊಂದು ಸಹಾಯ ಮಾಡಿದ್ದಾರೆ. ನೀವು ಮಾತ್ರ ಹೇಳ್ಬಿಟ್ಟು ನಿಮ್ ಪಾಡಿಗೆ ಹೊರಟೋಗ್ಬಿಡ್ತೀರಾ. ಇರಿ, ಕೋಪ ಮಾಡ್ಕೋಬೇಡಿ. ನೋಡಿ, ಬಾಲರಾಜ್ಗೆ ಸ್ಟಾಫ್ ಹ್ಯಾಂಡಲ್ ಮಾತ್ರ ಬರುತ್ತೆ, ಅವ್ರಿಗೆ ಸ್ಟಿಚಿಂಗ್ ಕೆಲಸ ಎಲ್ಲ ಬರಲ್ಲ. ಅದಕ್ಕೆ ಬಾಲರಾಜ್ ವಿಷಯದಲ್ಲಿ ನಾನು ನಿರ್ಧಾರ ತಗೊಂಡಿದ್ದೀನಿ.